2.5 ವರ್ಷದ ಮೇಲ್ಪಟ್ಟು ಸಮಸ್ಯೆಗಳು ಅದೇ ರೀತಿಯಾಗಿ ಉಳ್ಕೊಂಡಿದ್ದಾವಂದ್ರೆ ಆ ಸಮಸ್ಯೆಗೆ ನಾವು ತಂತ್ರದ ಅಥವಾ ಮಾಟದಂತಹ ವಿಚಾರಗಳು ಆ ಕೃತ್ಯದಿಂದ ನಡೆದಿದ್ದೀವಿ ಅನ್ನೋದೇ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅದು ಮಾಡುವಂತಹ ರೀತಿ ನಿಯಮ ರಿವಾಜುಗಳ ಮೂಲಕ ಆ ತಂತ್ರಗಳನ್ನ ಸಾಬೀತು ಮಾಡಿದ್ದೇ ನಿಜ ಆಯ್ತು ಅಂತಂದ್ರೆ ಯಾವುದೇ ರೂಪದಂತಹ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಹಾನಿ ಆಗಿರ್ಬೋದು, ಅಥವಾ ಆತನ ಆರೋಗ್ಯ, ಶಾರೀರಿಕ ಮಾನಸಿಕವಾದಂತಹ ವೇದನೆಗಳಿಂದ ಆತ ನೋವು ಕೊಡೋದಾಗಿರ್ಬೋದು, ಇಂತಹ ಒಂದು ಕೃತ್ಯಗಳು ಇವತ್ತು ಕೂಡ ನಡೀತಾ ಇದೆ. ಹೌದು, ಅವ್ನು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೇಲೆ ಮಾಂತ್ರಿಕವಾಗೋ, ತಾಂತ್ರಿಕವಾಗೋ, ಅಥವಾ ಅವನು ಏನೋ ಒಂದು ಹಾನಿ ಮಾಡುವಾಗೋ, ಅಥವಾ ಅವನು ಮರಣ ಹೊಂದೋರಿದ್ದಲ್ಲ, ಅವ್ರ ಮನೆ ಮೇಲೆ ಹೋಗಿ ಅವನ ಮೇಲೆ ಹೋಗಿ ಪ್ರಯೋಗಗಳನ್ನು ಮಾಡ್ತಾ ಕರ್ಮನ ಇವು ಕಟ್ಕೊಳ್ತಾರೆ. ಟಿವಿ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಮಧುಕಾಂತಿ. ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ನಮಗೆ ತುಂಬ ಇರುವಂಥ ಒಂದು ಅನುಮಾನ ಇರ್ಬೋದು, ಅಥವಾ ಪ್ರಶ್ನೆ ಇರ್ಬೋದು, ಅಥವಾ ಡೌಟ್ ಇರ್ಬೋದು, ಏನಾದ್ರು ಅಂದ್ಕೊಳ್ಳಿ. ಈ ಮಾಟ, ಮಂತ್ರ, ತಂತ್ರ, ಪ್ರಯೋಗಗಳು, ಈ ರೀತಿಯಾಗಿ ಪ್ರಯೋಗಗಳು ಮಾಡಿ ಒಬ್ಬರಿಗೆ ಹಾನಿ ಮಾಡೋದಕ್ಕೆ ನಾವು ಸಾಧ್ಯ ಇದೆಯಾ? ನೋಡಿ, ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ. ಎಲ್ಲೋ ಕೂತ್ಕೊಂಡಿರ್ತಾರೆ, ಯಾವುದೋ ರೀತಿಯಲ್ಲಿ ಶತ್ರುತ್ವ, ಹಾಗೆತನ, ದ್ವೇಷ, ವೈರಾಗ್ಯಗಳಿಗೆ ಈ ತಂತ್ರದ ಮೊರೆ ಹೋಗಿ ಮಾಂತ್ರಿಕವಾದಂತಹ ಕೃತ್ಯಗಳನ್ನು ಮಾಡಿದಾಗ ಆ ವ್ಯಕ್ತಿಗೆ ಏನಾದರೂ ತೊಂದರೆ ಮಾಡ್ಬೋದಾ, ಅಥವಾ ಅವನು ಬೀಳೋ ಹಾಗೆ, ಅಥವಾ ಅವನು ಯಾವುದೇ ರೀತಿಯಲ್ಲಿ ಅವನತಿ ಹೊಂದೋ ಹಾಗೆ, ಅಥವಾ ಅವನ ಒಂದು ದೇಹ ಆರೋಗ್ಯ ನಷ್ಟ ಆಗಿ ಅಥವಾ ಸಾವನ್ನು ಕೂಡ ಉಂಟು ಮಾಡ್ಬೋದಾ ಅನ್ನೋದು ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ನೀವು ಕೇಳಿದ್ದೀರ. ನೋಡಿ, ಯಾವುದೇ ಒಂದು ಕೃತ್ಯ ತಂತ್ರದಲ್ಲಿ ನಾವು ನೋಡಿದಾಗ ಅದರದ ವಿಧಿವತ್ತಾದಂತಹ ನಿಯಮಗಳ ಅಡಿಯಲ್ಲಿ ಆ ಕೆಲಸವನ್ನು ಪೂರ್ಣಗೊಂಡಾಗ ಮಾತ್ರ ಅಂತಹ ಒಂದು ಸಿದ್ಧಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಯಾರು ಇಂತಹ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಇಂಥದ್ದು ಸುಳ್ಳು ಅಂತ ಹೇಳಿ ದೊಡ್ಡದಾಗಿ ಹೇಳಂಗೂ ಇಲ್ಲ. ಅಥವಾ ಇದನ್ನು ಅನುಭವಿಸಿರ್ತಕ್ಕಂಥವ್ರು ಅದರ ಒಂದು ಬಾಧೆ ಏನಾಗಿರುತ್ತೆ, ಬಾಧಸ್ಥರಾಗಿರ್ತಾರೆ, ಅದರ ಒಂದು ಬಲಿಪಶುಗಳಾಗಿರ್ತಾರೆ, ಅವರು ಗೊತ್ತಿರ್ತದೆ ಇದು ಬಾಧೆ ಎಂಥದ್ದು ಅಂಥೇಳಿ. ಯಾಕಂದರೆ ಅದು ಮಾಡುವಂತಹ ರೀತಿ ನಿಯಮ ರಿವಾಜುಗಳ ಮೂಲಕ ಆ ತಂತ್ರಗಳನ್ನು ಸಾಬೀತು ಮಾಡಿದ್ದೇ ನಿಜ ಆಯ್ತು ಅಂತಂದರೆ ಯಾವುದೇ ರೂಪದಾದಂತಹ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಹಾನಿ ಆಗಿರ್ಬೋದು, ಅಥವಾ ಆತನ ಆರೋಗ್ಯ, ಶಾರೀರಿಕ ಮಾನಸಿಕವಾದಂತಹ ವೇದನೆಗಳಿಂದ ಆತ ನೋವು ಕೊಡೋದಾಗಿರ್ಬೋದು, ಇಂತಹ ಒಂದು ಕೃತ್ಯಗಳು ಇವತ್ತು ಕೂಡ ನಡೀತಾ ಇದೆ. ಇವತ್ತು ಕೂಡ ಅಂತಹ ಒಂದು ವಿಚಾರಗಳು ಕೆಲವೊಬ್ಬರು ವಿಷಿಕ್ತ ಮನಸ್ಥಿತಿಯಿಂದಲೇ ಮಾಡ್ತಾರೆ. ಅಲ್ಲ ಗುರುಗಳೇ, ಈಗ ಈ ಜನ್ರೇಷನ್ನಲ್ಲಿ ಆಲ್ಮೋಸ್ಟ್ 21st ಜನರೇಷನ್ನಲ್ಲಿ ಇದ್ದೀವಿ. ಯಾರು ಕೂಡ ದೇವ್ರನ್ನೇ ನಮ್ಮದೇ ಇರುವಂಥ ಕಾಲದಲ್ಲಿ ಈ ರೀತಿಯಾದಂಥ ಪ್ರಯೋಗಗಳು ನಡೀತಾ ಇದೆಯಾ ಈಗಲೂ ಅಂತ? ನೋಡಿ, 21st ಜನರೇಷನ್ ಇರ್ಬೋದು, ಈಗ ಬರ್ತಾ ಇರೋ ಹೊಸ ಜನ್ರೇಷನ್ ಇರ್ಬೋದು, ಜೆಡ್ ಏನು ಜನ್ರೇಷನ್ ಅಂತ ಹೇಳ್ತಾ ಇದ್ರು, ಜೆನ್ಜಿ, ನಾವು ಜೆಡ್ ಅಂತೀನಿ, ಜಿ ಅಂತೀರ, ಇರಲಿ. ಜನ್ರೇಷನ್ ಅಲ್ಲ, ಆ ಪಂಚತತ್ವಗಳಲ್ಲೇ ಭೂಮಿ ಇರೋದು. ಜನ್ರೇಷನ್ ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು ಭೂಮಿ ಚೇಂಜ್ ಆಗಿಲ್ಲ. ನಾವು ಭೂಮಿನ ಹಾಳು ಮಾಡ್ತಾ ಇದ್ದೀವಿ, ಅದು ನಮ್ಮ ತಪ್ಪಾಗಿರ್ತದೆ. ಅಥವಾ ಆ ಮನುಷ್ಯ, ಅವನ ಗುಣ, ಆ ಮನುಷ್ಯ ಏನು ಬೇರೆ ರೀತಿಯಲ್ಲಿ ಚೇಂಜ್ ಆಗಿಲ್ಲ. ವಿಕಾಸದ ಹಂತದಲ್ಲಿ ಅವನೆಲ್ಲೋ ಒಂದು ಕಡೆ ಮಾರ್ಪಾಡಾಗಿರ್ಬೋದು, ಆದರೆ ಮನುಷ್ಯ ಹಾಗೇ ಇದ್ದಾನೆ. ಅವನಲ್ಲಿ ಒಂದು ಜೀವ ಇದೆ, ಆತ್ಮ ಇದೆ. ಈ ಶತಮಾನದಲ್ಲೂ, ಈ ಕಾಲಘಟ್ಟದಲ್ಲೂ, ಈ ಕಲಿಯುಗದಲ್ಲೂ ಇಂಥದ್ದೆಲ್ಲ ನಂಬೋದಾ? ನೋಡಿ, ಕಾಲಕ್ರಮೇಣವಾಗಿ ವಿದ್ಯೆಗಳು ನಶಿಸಿ ಹೋಗಿದೆ. ಹಾಗೆ ಹಿಂದೆ ಇದ್ದಂತಹ ಒಂದು ಸ್ಥಿತಿಗತಿಗಳು ಈಗಿಲ್ಲದೆ ಇರ್ಬೋದು. ಹಾಗಂತ ಆ ವಸ್ತು ಸ್ಥಿತಿ ಇಲ್ಲ ಅನ್ನೋ ಹಾಗಿಲ್ಲ. ಈಗ ನಾವು ಕಂಡ ಹಾಗೆ ಎಲ್ಲವೂ ಕೂಡ ವೈಜ್ಞಾನಿಕ ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತೀವಿ. ಅದು ವಿಜ್ಞಾನದಿಂದ ಎಲ್ಲೋ ಒಂದು ಕಡೆ ಅಗೋಚರವಾಗಿರ್ತಕ್ಕಂಥ ಶಕ್ತಿನೂ ಕೂಡ ವಿಜ್ಞಾನಿಗಳು ನಂಬ್ತಾರೆ. ಅದ್ರ ಬಗ್ಗೆ ನಾವು ಪರಾಮರ್ಶೆ ಮಾಡಬೇಕು. ನಮ್ಮ ಕಣ್ಣು ಮುಂದೆ ಏನು ಕಾಣ್ತಾ ಇದೆ ಅಷ್ಟನ್ನು ಮಾತ್ರ ನಾವು ಪ್ರಪಂಚ ಅಂತ ತಿಳ್ಕೊಳ್ಳಿಕ್ಕಾಗಲ್ಲ. ನನ್ನ ಕಣ್ಣು ಮುಂದೆ ಈ ಜಾಗ ಬಿಟ್ಟು ಮತ್ತೊಂದು ಜಾಗನೂ ಇದೆ, ಅದನ್ನು ನಂಬುವಂಥ ಒಂದು ಸ್ಥಿತಿಯಲ್ಲಿ ನಾವು ಹೋಗಬೇಕು. ಕೆಲವೊಬ್ಬರು ದೇವರನ್ನ, ಧರ್ಮವನ್ನು, ವಿಚಾರ, ಆಚಾರ, ಸ್ಥಿತಿಗತಿಗಳನ್ನು ನಂಬಲ್ಲ. ಆ ಒಂದು ಜನ್ರೇಷನ್ ಗ್ಯಾಪ್ ಅನ್ನೋದಲ್ಲ ಅದು, ಆ ಒಂದು ಸ್ಥಿತಿ ಅವರಿಗೆ ಬಂದಿರೋದಿಲ್ಲ. ಯಾವಾಗ ಮನುಷ್ಯನಿಗೆ ಅಂಥ ಸ್ಥಿತಿ ಕಳಪೆ ಆದಾಗ, ಕಳಾಹೀನ ಆದಾಗ, ಅಥವಾ ಆ ವ್ಯಕ್ತಿ ಆ ಒಂದು ಸ್ಥಿತಿಯಲ್ಲಿ ಬಿದ್ದು ಹೋದಾಗ, ಆಗ ಪರಿಹಾರವಾಗಿ ಎಲ್ಲವೂ ಕೂಡ ಬಂದಿರುತ್ತೆ. ಅವನಿಗೆ ಎಲ್ಲ ದೈವದ ಮೊರೆನೂ ಹೋಗ್ತಾನೆ,
ಯಾಕಂದ್ರೆ ಇವತ್ತು ಎಷ್ಟೇ ದೊಡ್ಡ ಮನುಷ್ಯರಾಗಿದ್ದರೂ ಕೂಡ ದೇವತಾರಾಧನೆ ಮಾಡ್ತಕ್ಕಂಥ ಜನನೂ ಇದ್ದಾರೆ. ಅದೇ ರೀತಿಯಲ್ಲಿ ದೈವವನ್ನು ನಂಬದೇ ಇರತಕ್ಕಂಥವ್ರು ಇದ್ದಾರೆ. ಅದು ಅವರವರ ಭಾವಕ್ಕೆ ಅವರವರ ಭಕ್ತಿ, ಅವ್ರು ಬಿಟ್ಟಿರೋ ವಿಷಯ. ಅದರ ಮೇಲೆ ನಾವು ಹೇರೋವಂಥದ್ದಲ್ಲ. ಆದರೆ ಕೆಲವೊಂದು ಸ್ಥಿತಿ ಇಲ್ಲ ಅನ್ನೋ ಹಾಗಿಲ್ಲ, ಇದೆ. ಅದು ಯಾರು ಬಾಧಸ್ಥರಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಮತ್ತು ಏನಂತಂದರೆ ಈಗ ನಮ್ಮಂತರ ಕೇಳಿದ್ರೆ ನಾವು ಇದೆ ಅಂತ ಹೇಳ್ಬೋದು, ಕೆಲವೊಬ್ರಿಗೆ ನಂಬಿಕೆ ಇಲ್ದರೂ ಇಲ್ಲ ಅಂತ ಹೇಳ್ಬೋದು. ಹಾಗಂತ ಅವ್ರ ಮೇಲೆ ಒತ್ತಡ ಮಾಡಿ ಇದೆ ಅನ್ನೋದು ಬಿತ್ತುವಂಥದ್ದು ಇದೆಯಲ್ಲ, ಅದು ತುಂಬ ತಪ್ಪಾಗುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದ ವಿಷಯ ಅಲ್ಲ ಗುರುಗಳೇ, ಈಗ ಹಾಗಾದರೆ ಈ ರೀತಿಯಾದಂಥ ಮನಸ್ಥಿತಿ ಯಾರಿಗಿರುತ್ತೆ? ಯಾರು ಈ ರೀತಿಯಾದಂಥ ಹಾನಿ ಮಾಡಿಸ್ಬೇಕು ತಂತ್ರ ಪ್ರಯೋಗಗಳಿಂದ ಅಂತ ಅನ್ಕೊತಾರೆ ಅಂತ? ನೋಡಿ, ಮನಸ್ಥಿತಿ ಕೆಲವೊಂದು ಕೆಟ್ಟದಾಗೂ ಇರ್ಬೋದು, ಒಳ್ಳೆಯದಾಗೂ ಇರ್ಬೋದು. ಯಾವುದೋ ವ್ಯಕ್ತಿಯಿಂದ ಭಾರಿ ಅನಾಹುತ ಆಗಿದ್ದರೆ, ಅವನ ಜೀವಕ್ಕೆ, ಜನ್ಮಕ್ಕೆ ಅಥವಾ ಅವನ ಒಂದು ಬದುಕಿಗೆ ಒಬ್ಬ ವ್ಯಕ್ತಿಯಿಂದ ಸಮಸ್ಯೆ ಆಗಿದ್ದಾಗ ಇಂತಹ ತಂತ್ರದ ಮೊರೆಗೆ ಹೋಗ್ತಾನೆ. ಯಾಕಂದರೆ ಅವನಲ್ಲಿ ಒಂದು ಶಕ್ತಿ, ಸಾಮರ್ಥ್ಯ ಅನ್ನೋದಿಲ್ಲ, ಅರ್ಥನಾದಾಗಿರುತ್ತೆ. ಈ ಕಾಡಿಗೆ ಹೋಗ್ಬಿಟ್ಟು ನಾವು ಕಿರ್ಚ್ಕೊಂಡಂಗೆ ಯಾರು ಕೇಳೋರಿಲ್ಲ, ಅಂಥ ಕಷ್ಟದಲ್ಲಿರ್ತಾನೆ. ಆಗ ಆ ವ್ಯಕ್ತಿ ಅಂತಹ ಈ ತಂತ್ರದ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನೂ ಕೆಲವೊಬ್ರು ಏನಂತಂದರೆ ವಿಕ್ಷಿಪ್ತ ಮನಸ್ಥಿತಿ, ಅಂದರೆ ಅವ್ರು ಏನಂತಂದರೆ ಒಬ್ಬರು ಏಳಿಗೆ ಆಗೋದು ಸಹಿಸೋದಿಲ್ಲ, ಅಥವಾ ಯಾರೂ ಉದ್ಧಾರ ಆಗಬಾರ್ದು, ಯಾವ ಜೀವನ ವ್ಯವಸ್ಥೆ ಆತನ ಬದುಕಿಗೆ ಏನಾದರೂ ಒಂದು ರೀತಿಯಲ್ಲಿ ಸಂಸ್ಕಾರ ಮಾಡಬೇಕು ಅನ್ನೋವಂಥ ದುರುದ್ದೇಶದಲ್ಲೇ ಇರ್ತಾರೆ. ನೋಡಿ, ಅವರು ಯಾವ ಒಂದು ಮನುಷ್ಯ ಎಷ್ಟೇ ಕೆಟ್ಟದಾಗಿರಲಿ, ಎಷ್ಟೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇರಲಿ, ಕೆಟ್ಟದಾಗಿ ಆಲೋಚನೆ ಮಾಡ್ತಕ್ಕಂಥದ್ದೇ ಮಹಾಪುರಾಣ. ಹೌದು, ಅವ್ನು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೇಲೆ ಮಾಂತ್ರಿಕವಾಗೋ, ತಾಂತ್ರಿಕವಾಗೋ, ಅಥವಾ ಅವನೇನೋ ಒಂದು ಹಾನಿ ಮಾಡೋಗೋ, ಅಥವಾ ಅವ್ನು ಮರಣ ಹೊಂದೋ ರೀತಿಯಲ್ಲೋ ಅವ್ರ ಮನೆ ಮೇಲೆ ಹೋಗಿ, ಅವನ ಮೇಲೆ ಹೋಗಿ ಪ್ರಯೋಗಗಳನ್ನು ಮಾಡ್ತಾ ಕರ್ಮನ ಇವನು ಕಟ್ಕೊತಾನೆ. ಕರ್ಮ ಯಾವತ್ತೂ ಬೆಂಬಿಡೋದಿಲ್ಲ. ಹಾಗಂತ ಕಣ್ಣಿಗೆ ಕಣ್ಣು, ಏಟಿಗೆ ಎದುರೇಟು ಅಂತ ಹೇಳಿ ನಾವು ಜೀವನ ಮಾಡ್ತಾ ಇಲ್ಲ. ಆ ಒಂದು ಸ್ಥಿತಿ ಈಗಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಕ್ಷಮಾಗುಣಗಳ ಅವಶ್ಯಕತೆ ಇರ್ತದೆ. ಕೆಲವೊಂದು ನೋಡಿ, ಈಗ ಬಿಸಿಲು ಬರುತ್ತೆ, ಭಾರಿ ಬಿಸಿಲಿದೆ, ತಡ್ಕೊಳಿಕ್ಕಾಗಲ್ಲ, ಆದರೂ ಕೂಡ ಜೀವನ ಮಾಡಲೇಬೇಕಲ್ಲ. ಮಳೆ ಬರುತ್ತೆ, ಬಹಳ ಮಳೆ ಬರುತ್ತೆ, ಇರೋದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಆದರೂ ಕೂಡ ಜೀವನ ಮಾಡಲೇಬೇಕು. ಅದೇ ರೀತಿಯಲ್ಲಿ ಇದು ಒಂದು ಕಷ್ಟ ಬಂದಿದೆ, ಅದನ್ನು ಸರಿಪಡಿಸ್ಕೊಂಡು ಜೀವನ ಮಾಡ್ಕೊಳ್ಳೋವಂಥ ವ್ಯವಸ್ಥೆಗೆ. ಆದರೆ ದ್ವೇಷಕ್ಕೆ ದ್ವೇಷ ಬೀಳ್ತಕ್ಕಂಥದ್ದು, ಹಠಕ್ಕೆ ಹಠ ಬಿದ್ದು ಏನೋ ಒಂದು ಕೃತ್ಯ ಮಾಡಲಿಕ್ಕೆ, ಮತ್ತೊಂದು ಬಲಿ ಅನ್ನೋದನ್ನ ತೆಗೆದುಕೊಳ್ಳಿಕ್ಕೆ ಅಂತಹ ಸೇಡಿಗೆ ಹೋಗ್ತಾ ಇದ್ದಾನಲ್ಲ, ಅದು ವಿಪರೀತವಾಗಿ ಹೇಳಬೇಕಂತಂದರೆ ಮನುಷ್ಯತ್ವದ ಗುಣ ಅಲ್ಲ. ಮಾನವ ಮನುಷ್ಯನಾಗೇ ಇದ್ದಾನೆ, ಮೊದಲು ಮಾನವನಾಗೇ ಇದ್ದಾನೆ, ಅದರಲ್ಲಿ ಯಾವುದು ಸುಳ್ಳಲ್ಲ. ನಾರಾಯಣತ್ವಕ್ಕೆ ಹೋಗಿ ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ಯೋಚನಾ ಲಹರಿಗಳು ಕೂಡ ಬದಲಾವಣೆ ಆಗಬೇಕು, ಎಲ್ಲವನ್ನೂ ಸ್ವೀಕಾರ ಮಾಡಬೇಕು, ತನ್ನನ್ನು ತಾನು ಒಗ್ಗಿಕೊಳ್ಬೇಕು. ಪರೀಕ್ಷೆಯಲ್ಲಿ ಇಂಥ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ದಿನ ನಿಲ್ಲೋದಿಲ್ಲ, ಅದಕ್ಕೆ ಆದಂಥ ಸಮಸ್ಯೆಗಳಾದಾಗ ಪರಿಹಾರಗಳಿರ್ತದೆ. ಹಾಗೆ ನಾವು ಮಾಡೋವಂಥ ಒಂದು ಒಳ್ಳೆಯ ಜೀವನ ಶೈಲಿ ವ್ಯವಸ್ಥೆಗಳು ಕೂಡ ಇಂಥ ಕೃತ್ಯಗಳನ್ನು ತಡೀಲಿಕ್ಕೆ ಅವಕಾಶಗಳನ್ನು ಕೊಡುತ್ತೆ. ಯಾರೋ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಆಗಿದೆ, ಅವ್ನ ಸಮಸ್ಯೆ ಆಗಿದೆ, ಇರಲಿ ಆಗಿದೆ, ಅದು ದೈವ ಆರಾಧನೆ, ಪೂಜೆ, ಅನುಷ್ಠಾನ, ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಯಾರು ಮಾಡಿದ್ರು ಕೂಡ ತಾಗದೇ ಇರುವಾಗ ಅದು ನಡೆಯುತ್ತೆ. ಅದನ್ನು ಬಿಟ್ಟು ಅವ್ರು ಮಾಡಿದ್ದಾರೆ, ನಾವು ಮಾಡೋಣ, ಗುಂಪಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಹೋಗಿ ಅವ್ರು ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ನೀವು ಹಳ್ಳಕ್ಕೆ ಬಿಡಿ. ಇವತ್ತೇನೋ ಚೆನ್ನಾಗಿ, ನಾಳೆ ಮುಂದಿನ ನೆಕ್ಸ್ಟ್ ತಲೆಮಾರುಗಳಿಗೆ ಗೊತ್ತಾಗ್ತದೆ. ಈ ತಲೆಮಾರಲ್ಲ, ಮುಂದಿನ ತಲೆಮಾರುಗಳಿಗೆ ಅಂಥ ವಿಷಯಗಳು, ಇವರು ಮಾಡಿರ್ತಕ್ಕಂಥ ಕರ್ಮದೋಷಗಳು ಮುಂದೆ ಅವರು ಬಾಧಸ್ಥರನ್ನಾಗಿ ಮಾಡುತ್ತೆ ಅವ್ರ ವಂಶದಲ್ಲಿ. ಹೀಗೆ ಮಾಡ್ತಾರೆ, ದುರುದ್ದೇಶಪೂರ್ವಕವಾಗೂ ಮಾಡ್ತಾರೆ, ಅಥವಾ ಅವ್ರಿಗಾಗಿರ್ತಕ್ಕಂಥ ಸಂಕಟಕ್ಕೂ ಮಾಡ್ತಾರೆ, ಹೊಟ್ಟೆ ಕಿಸಿಗೂ ಮಾಡ್ತಾರೆ. ಹೀಗೆ ಅಂತ ನಾವು ನಿರ್ಣಯ ಮಾಡಲಿಕ್ಕಾಗಲ್ಲ. ಅವನ ಗುಣ ಅವಗುಣ, ಅದು ಮನುಷ್ಯನ ಒಂದು ಸ್ಥಿತಿ. ಅದು ಇಲ್ಲಿ ಯಾರಿಗೂ ಹೋಗಿ ಬುದ್ಧಿವಾದ ಹೇಳಲಿಕ್ಕಾಗಲ್ಲ, ಅಥವಾ ಮಾಡ್ತಾ ಇರೋದು ಸರಿ ಅಂತಲೂ ನಾವು ಶಬಾಷ್ಗಿರಿ ಕೊಡೋದಕ್ಕೂ ಆಗೋದಿಲ್ಲ. ಅವ್ರವ್ರು ಬಿಟ್ಟಿದ್ದು ಅವ್ರವ್ರ ಮನಸ್ಥಿತಿ, ಅವ್ರ ನಿರ್ಣಯ ಅದು. ಓಕೆ ಗುರುಗಳೇ, ಈಗ ಒಬ್ಬ ವ್ಯಕ್ತಿಗೆ ತಂತ್ರ ಪ್ರಯೋಗ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾರೋ ಮಾಡಿಸಿದ್ದಾರೆ ಅವರಿಗೆ ತಂತ್ರ ಪ್ರಯೋಗ ಆಗಿದೆ ಅವ್ರ ಮೇಲೆ ಅಂತಂದರೆ ಹೇಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ? ನೋಡಿ, ಏನಾಗುತ್ತೆ, ಭಾಳ ಜನ ಭಾಳ ರೀತಿಯಲ್ಲಿ ಹೇಳ್ತಾರೆ. ಅನ್ನ ಏನೋ ಕೆಂಪಗಾಯಿತು, ಮನೇಲೇನೋ ಒಂದು ರೀತಿಯಲ್ಲಿ ಆಕಸ್ಮಿಕ ಅವಘಡಗಳಾಗ್ತಾ ಇದೆ,
ಮತ್ತು ಏನೋ ಊಟದಲ್ಲಿ ಏನೋ ಸಮಸ್ಯೆ ಆಗುತ್ತೆ, ಅನಾರೋಗ್ಯ ಆಗುತ್ತೆ. ಇವೆಲ್ಲವೂ ಕೂಡ 10 ಜನ 10 ರೀತಿಯಲ್ಲಿ ಬಿಡಿಸಿ ಹೇಳ್ತಾರೆ ವಿಷಯ. ನಾನು ನಿಮ್ಗೆ ಹೇಳೋದಿಷ್ಟೇ, ಮಾಡಿಸಿದ್ದು ಹೇಗೆ ಗೊತ್ತಾಗುತ್ತಂದರೆ, ಯಾರಿಗೆ ಕೃತ್ಯ ಆಗಿದೆಯೋ ಆತನ ಮನಸ್ಸಿಗೆ ಬಂದೇ ಬರುತ್ತೆ. ಅವನು ಆಲೋಚನೆ ಮಾಡ್ತಾನೆ ಕೂತ್ಕೊಂಡು, ಎಲ್ಲ ಕಳ್ಕೊಂಡಾದ್ಮೇಲೆ ಅಥವಾ ಇಂಥ ಸಮಸ್ಯೆ ದಾರಿದ್ರ್ಯವನ್ನು ಅನುಭವಿಸ್ತಾ ಇರ್ತಾನಲ್ಲ, ಆಗ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಯಾವ ರೀತಿಯಲ್ಲಿದ್ದೆ, ನನ್ನ ಜೀವನ ಯಾಕೆ ಹಿಂಗಾಗ್ತಾ ಇದೆ, ಪರಿಸ್ಥಿತಿ ಏನಾಗ್ತಾ ಇದೆ, ಬದುಕು ಯಾಕೆ ಈ ರೀತಿಯಲ್ಲಿ ಅತಂತ್ರವಾಗಿ ಸಾಗ್ತಾ ಇದೆ, ಯಾರೇನಾರ ಮಾಡಿಬಿಟ್ಟಿದ್ದಾರ, ಯಾರ್ದೋ ಏನೋ ಕೈ ಕೆಲಸ ಆಗಿಬಿಟ್ಟಿದ್ಯಾ, ಅಥವಾ ಯಾರೋ ನಮಗೇನೋ ಮಾಟ ಗೀಟ ಅಂಥದ್ದೇನೋ ಕೃತ್ಯ ಮಾಡಿಬಿಟ್ಟಿದ್ದಾರ ಅನ್ನೋದು ಅನುಮಾನದ ಒಂದು ವ್ಯವಸ್ಥೆಯಲ್ಲೇ ಅವನಿಗೆ ಪ್ರಕಾಶ ಆಗ್ತಾ ಹೋಗುತ್ತೆ. ಅಂದರೆ ಆ ಬೆಳಕು ಅನುಮಾನ ಅನ್ನೋ ರೀತಿಯಲ್ಲೇ ಬರೋದು ಯಾವಾಗಲೂ. ನಾವು ದೈವವನ್ನು ಕೂಡ ಅಷ್ಟೇ ಅನುಮಾನದಿಂದನೇ ಹೋಗ್ತೀವಿ, ಕೆಟ್ಟದನ್ನು ಅಷ್ಟೇ ನೋಡುವಾಗ ಅನುಮಾನದಿಂದನೇ ಹೋಗ್ತೀವಿ. ಕೆಲವೊಂದು ಅನುಮಾನಗಳೇ ನಮಗೆ ನಿಜ ಜೀವನದಲ್ಲಿ ಸ್ವರೂಪವನ್ನು ಪಡಿತಾ ಆ ಚಿತ್ರಗಳು ಕಾಣ್ತಾ ಇರ್ತವೆ. ಆದರೆ ಕೆಲವರು ಮಾಡೋ ಕೆಲಸ ಇಲ್ಲದೆ ಸುಮ್ಮನೆ ಅನುಮಾನ ಪಡೋದು ಅದು ತಪ್ಪದು. ಆದರೆ ಮಾಡಿರ್ತಕ್ಕಂತಹ ಒಂದು ತಂತ್ರಗಳು ಇವನಿಗೆ ಆ ಒಂದು ಫಲಿತಾಂಶ ಬರ್ತಾ ಇದೆ, ಅಥವಾ ಇವನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಂದರೆ ಆತನ ಮನಸ್ಸಿಗೆ ಗೋಚರ ಆಗುತ್ತೆ. ಈಗ 10 ತಂತ್ರಿಗಳು 10 ರೀತಿಯಲ್ಲಿ ಯೋಚನೆ ಮಾಡ್ಬೋದು, 10 ರೀತಿಯಲ್ಲಿ ಹೇಳ್ಬೋದು. ಒಬ್ಬ ಅನಾರೋಗ್ಯ ಆಗುತ್ತಂತಾನೆ, ಒಬ್ಬ ಊಟ ಅನ್ನ ಮಾಡೋಗೇನೋ ಕೆಂಪಗಾಯ್ತು ಅಂತಾನೆ, ಒಬ್ಬ ಏನೋ ಇನ್ನೊಂದೇನೋ ಹೇಳ್ತಾರೆ. ಹೇಳೋದು ಒಬ್ಬರ ಮನೇಲಿ ಎಲ್ಲ 10 ಸಮಸ್ಯೆನೂ ಕಾಣುತ್ತೆ, ಒಬ್ಬರ ಮನೇಲಿ ಏನೂ ಕಾಣೋದಿಲ್ಲ. ಆದರೂ ಕೂಡ ಅವನು ಅವನತಿಗೆ ಹೋಗ್ತಾ ಇರ್ತಾನೆ. ಅವನು ಏಳಿಗೆ ಆಗಿರ್ಬೋದು, ಜೀವನದ ನಿರ್ಣಯಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು, ಅವನ ಅನಾರೋಗ್ಯ ಸ್ಥಿತಿಗತಿಗಳಾಗಿರ್ಬೋದು, ಮಾನಸಿಕವಾದಂತಹ ವೇದನೆ ಆಗಿರ್ಬೋದು, ಅಥವಾ ಯಾವ ರೀತಿಯಲ್ಲಿ ಅವನು 2.5 ವರ್ಷದ ಹಿಂದೆ ಇದ್ದ, ಈ 2.5 ವರ್ಷದಲ್ಲಿ ಏನು ಆಗಿದ್ದಾನೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಯಾವಾಗಲೂ 2.5 ವರ್ಷದ ಮೇಲ್ಪಟ್ಟು ಸಮಸ್ಯೆಗಳು ಅದೇ ರೀತಿಯಾಗಿ ಉಳ್ಕೊಂಡಿದ್ದಾವಂದರೆ ಆ ಸಮಸ್ಯೆಗೆ ನಾವು ತಂತ್ರದ ಅಥವಾ ಮಾಟದಂತಹ ವಿಚಾರಗಳು ಆ ಕೃತ್ಯದಿಂದ ನಡೆದಿದ್ದೀವಿ ಅನ್ನೋದೇ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಅಂತಂದರೆ ನೋಡಿ, ಒಂದು ಗ್ರಹಗತಿ ಶನಿಯ ಗೋಚಾರ ಫಲ 2.5 ವರ್ಷ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಂದ್ರೆ ಆಯಿತು, ಆತ 2.5 ವರ್ಷ ಪೂರ್ತಿ ಸಮಸ್ಯೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಮಂದ ಗ್ರಹ ನಿಧಾನ ಗ್ರಹನೇ ಶನಿ. ಎಲ್ಲ ಗ್ರಹಗತಿಗಳಲ್ಲಿ 9 ನವಗ್ರಹಗಳಲ್ಲಿ ಶನಿನೇ ನಿಧಾನ ಅಂತ ಹೇಳ್ತೀವಿ. ಆ 2.5 ವರ್ಷ ದಾಟಿ ಕೂಡ ಅವನು ಸ್ವಲ್ಪನೂ ಮತ್ತೆ ಏಳಿಗೆನೇ ಆಗಿಲ್ಲ ಅಂತಂದರೆ, ಅಂದರೆ ಅಷ್ಟು ದಿನ ಕಾಯೋದು ತಪ್ಪು. ಆಕಸ್ಮಿಕವಾಗಿ ಆ 2.5 ವರ್ಷನೂ ಅವನು ಮತ್ತೆ ಅದೇ ಸ್ಥಿತಿಯಲ್ಲಿ ಕೊಳಿತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆಲ್ಲೋ ಒಂದು ಕಡೆ ಇಂತಹ ಕೃತ್ಯ, ಮಾಂತ್ರಿಕವಾದಂತಹ ವಿಷಯಗಳು, ಗೋಚಾರಗಳು ನಡೆದಿದೆ ಅನ್ನೋದು ನಾವು ಖಾತ್ರಿ ಮಾಡ್ಕೊಳ್ಬೋದು. ಏನೋ ಒಂದು 3 ತಿಂಗಳಲ್ಲಿ ವ್ಯಾಪಾರ ಬಿದ್ದೋಗಿದೆ ಅಂದ ತಕ್ಷಣ ಮಾಡಿಸಿದಾರಂತ ನಿರ್ಣಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನ ಬಂದರೆ ಅದು ತಪ್ಪಲ್ಲ, ಪರಿಹರಿಸ್ಕೊಳ್ಳೋದು. ಆದರೂ ಕೂಡ 2.5 ವರ್ಷ ನಾವು ಅದನ್ನು ನಿಖರವಾಗಿ ನೋಡಿ ಆ ಹಿಂದೆ ಇದ್ದಂಥ ಸ್ಥಿತಿ ಈಗಿನ ಸ್ಥಿತಿ ಎರಡಕ್ಕೂ ಪರಾಮರ್ಶೆ ಮಾಡಿ ಆ ಒಂದು ವಿಷಯನ ನಿರ್ಣಯ ತೆಗೆದುಕೊಳ್ಬೋದು. ಮತ್ತು ವ್ಯಕ್ತಿಯ ಮುಖಲಕ್ಷಣ ಭಾವದಿಂದನೂ ಗೋಚರ ಆಗುತ್ತೆ. ಸಾಮುದ್ರಿಕೆಯಲ್ಲಿ ನೋಡ್ಬೋದು, ಪ್ರಶ್ನೆಯಲ್ಲಿ ಕಂಡಿಡ್ಬೋದು. ಜ್ಯೋತಿಷ್ಯ ಅದನ್ನಾಗಿರ್ಬೋದು, ತಂತ್ರಿ ಆಗಿರ್ಬೋದು, ಇದನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲ ಗುರುಗಳೇ, ಈ ಕಾಲದಲ್ಲೂ ಕೂಡ ಈ ರೀತಿಯಾದಂಥ ಪ್ರಯೋಗಗಳು, ತಂತ್ರಗಳು ಮಾಡೋರು ಜನ ಇದ್ದಾರಾ ಅಂತ? ನೋಡಿ, ಮಾಡ್ತಕ್ಕಂಥವರು ಪೂರ್ಣ ಪ್ರಮಾಣದ ವಿದ್ಯೆ ಅನ್ನೋದಿರಬೇಕು. ಸುಮ್ಮನೆ ಏನೋ ಮಾಡದೆ ಹೋದೆ ಕೆಲವೊಂದು ಟೋಟಕಿಗಳನ್ನು ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಅದು ಸಣ್ಣ ಸಣ್ಣ ವಿಚಾರಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ನಮಗೆ ನಾವೇ ಒಂದು ರಕ್ಷಣಾ ಕವಚವಾಗಿ ಮಾಡ್ಕೊಳ್ಳೋವಂಥ ನಿಯಮ, ಅದು ತಪ್ಪಲ್ಲ. ಹಾಗೆ ಅದರಿಂದ ಯಾವುದೇ ದೊಡ್ಡ ಮೊತ್ತದ ಹಾನಿ ಅಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ಳೋವಂಥ ವಿಧಾನ. ಆದರೆ ಇಂಥ ಕೃತ್ಯಗಳು, ಮಾರಣದಂಥ ಕೃತ್ಯ, ವಶೀಕರಣದಂಥ ವಿಷಯಗಳು, ಇದನ್ನು ನಾವು ನೋಡಬೇಕಾಗ್ತದೆ. ನೋಡಿ, ಅಗ್ನಿಪುರಾಣ ಅಂತ ಹೇಳ್ತೇವೆ. ಅಗ್ನಿಪುರಾಣದಲ್ಲಿ ಈಗ ಉಪಲಬ್ಧವಾಗಿರ್ತಕ್ಕಂಥದ್ದು ಶ್ಲೋಕಗಳು 11,475. ಅದೇ ರೀತಿಯಾಗಿ ಮೊದಲು ಇದರ ಬಗ್ಗೆ ನಾವು ನೋಡೋದಾದರೆ ಈ ಮತ್ಸ್ಯ ಪುರಾಣದಲ್ಲಿ 16,000 ಶ್ಲೋಕ ಇತ್ತು ಅಂತ ಹೇಳ್ಬೋದು ನಾವು. ಜೊತೆಗೆ ಏನಂತಂದರೆ ಈ ನಾರದ ಪುರಾಣದಲ್ಲೂ ಕೂಡ 15,000 ಶ್ಲೋಕ ಅಗ್ನಿಪುರಾಣದಲ್ಲಿ ಇತ್ತು ಅನ್ನೋದು ಉಲ್ಲೇಖ ಇದೆ. ಅದರಲ್ಲಿ ವಿಶೇಷವಾಗಿ ಈ ತಂತ್ರಗಳ ಬಗ್ಗೆ ಬಹಳ ಉಲ್ಲೇಖವಾಗಿದೆ. ಅಂದರೆ ಈ ಕೃತ್ಯದ ಬಗ್ಗೆನೇ ಅದರಲ್ಲಿ ಪೂರ್ಣವಾದಂಥ ವಿವರಣೆ ಇದೆ. ಯಾವ್ಯಾವ ರೀತಿಯಲ್ಲಿ ಪ್ರಯೋಗಗಳು ಅಂತಂದರೆ ಈ ಶಾಂತಿಕರ್ಮದಂಥ ವಿಧಾನಗಳು ಅಗ್ನಿಪುರಾಣದಲ್ಲಿ ಬರುತ್ತೆ. ಮತ್ತು ಈ ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ,
ಮತ್ತು ಮಾರಣ. ಈ ಒಂದು ಷಡ್ಕರ್ಮಗಳು ಅಂತ ಹೇಳ್ತೀವಿ ನಾವು ಇದನ್ನು. 6 ವಿಧವಾಗಿರ್ತಕ್ಕಂತಹ ಕರ್ಮಗಳ ಅನುಷ್ಠಾನದ ಬಗ್ಗೆನೇ ವಿವರವಾಗಿ ಪುರಾಣದಲ್ಲಿ ಉಲ್ಲೇಖ ಇದೆ. ಮತ್ತು ಅದೇ ಅಗ್ನಿ ಪುರಾಣದಲ್ಲಿ ವಿಶೇಷವಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಬರುತ್ತೆ. ಯಾವುದ್ರ ಬಗ್ಗೆ? ಮಾರಣ ಅಂದರೆ ಒಬ್ಬ ವ್ಯಕ್ತಿನ ಜೀವಂತವಾಗಿ ಅಥವಾ ಅವನ ಕೃಷಿ ಮಾಡೋದು ಅಥವಾ ಅವನು ಇಲ್ಲದೇ ಇರೋ ಹಾಗೆ ಮಾಡುವಂಥದ್ದು ಅಥವಾ ಹಾನಿ ಮಾಡತಕ್ಕಂಥದ್ದು. ಮೋಹನ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ ಮತ್ತು ವಶೀಕರಣ, ಆಕರ್ಷಣದಂತಹ ಪ್ರಯೋಗ, ಯಕ್ಷಿಣಿ ಸಾಧನೆ ಅಂತ ಹೇಳ್ತೀವಿ. ಜೊತೆಗೆ ರಾಸಾಯನಿಕ ಕ್ರಿಯೆ ಅಂದರೆ ರಸಾಯನಶಾಸ್ತ್ರದ ಬಗ್ಗೆ ಆಗಿನ ಒಂದು ಅಗ್ನಿ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ರೀತಿಯಾಗಿ 9 ರೀತಿಯಾದಂಥ ಪ್ರಯೋಗಗಳ ಬಗ್ಗೆ ಅಗ್ನಿ ಪುರಾಣದಲ್ಲಿ ಉಲ್ಲೇಖ ಇದೆ. ಅಗ್ನಿ ಪುರಾಣದ ಅಧಿದೇವತೆಯಾಗಿ ಅಗ್ನಿದೇವನನ್ನು ನೋಡ್ತೇವೆ. ಹೀಗೆ ಪುರಾಣ ಪ್ರಸಿದ್ಧವಾಗಿ ಈ ತಂತ್ರಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಅಥರ್ವಣ ವೇದದಲ್ಲೂ ಕೂಡ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ತಂತ್ರಾಚರಣೆ ಅಥವಾ ಈ ಅರಣ್ಯದಲ್ಲಿ ಮಾಡ್ತಕ್ಕಂತಹ ಕೆಲವೊಂದು ಕೃತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೋದಾಗಿದೆ. ಈ ಮಾಟ, ಮಂತ್ರ, ತಂತ್ರ, ಅನುಷ್ಠಾನ ಮತ್ತು ಕೆಲವೊಂದು ಬೌದ್ಧ ಪುರಾಣಗಳಲ್ಲೂ ಕೂಡ ನಾವು ಇದರ ಬಗ್ಗೆ ಉಲ್ಲೇಖ ನೋಡ್ಬೋದು. ಅದೇ ರೀತಿಯಾಗಿ ಮಾಡೋರು ಯಾರು? ಇಂಥವನ್ನ ಸಾಧನೆ ಮಾಡಿರ್ತಕ್ಕಂಥ, ಅನುಷ್ಠಾನವನ್ನು ಕಲ್ತಿರ್ತಕ್ಕಂಥ, ಇದರ ಬಗ್ಗೆ ಪೂರ್ಣವಾದಂತಹ ವಿದ್ಯೆಯನ್ನು ಅಳವಡಿಸ್ಕೊಂಡಿರೋರು ಮತ್ತು ಅದನ್ನು ನಿರಂತರವಾಗಿ ಅದರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಈ ಒಂದು ತಂತ್ರಗಳನ್ನು ನಾವು ಮಾಡ್ಬೋದಾಗಿದೆ. ಅಂಥವರು ಇಂಥ ಕೃತ್ಯಗಳನ್ನು ಮಾಡಿ ಹಾನಿನೂ ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಒಟ್ಟು ಅಂದರೆ ಅದನ್ನು ಅಳವಡಿಸ್ಕೊಂಡಿರ್ಬೇಕು, ಗೊತ್ತಿರಬೇಕು. ಅಂದರೆ ಸಾಧಕನಿಗೆ ಅದು ಪರಿಚಿತ ಇರಬೇಕು. ಈಗ ಈ ತಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋರು ಇರ್ಬೋದು ಅಥವಾ ಸಾಧನೆ ಮಾಡ್ಕೊಳ್ಳೋರು ಇರ್ಬೋದು, ಅವರಿಗೆ ಯಾವುದಾದ್ರೂ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತಾ ಅಥವಾ ಹೇಗೆ ಮಾಡ್ಕೊತಾರೆ ಅಂತ? ನೋಡಿ, ತಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು ಅಂದರೆ ಅದನ್ನು ಸಾಧಕ ಅಂತ. ಸಾಧಕನು ಆ ಸಾಧನವನ್ನು ಮಾಡಿರ್ಬೇಕು. ಈಗ ನಾನೊಬ್ಬ ಯೋಗ ಪಟ್ಟು, ಆ ಯೋಗನ ಕಲ್ತಿದ್ರೆ ಮಾತ್ರ ನಾನು ಯೋಗ ಪಟ್ಟು. ಅದರಲ್ಲಿ ಎಷ್ಟೋ ಆಸನಗಳು ಇರುತ್ತೆ ಸಹಜವಾಗಿ. ಅಥವಾ ನಾನು ಯಾವುದೋ ಒಂದು ಕನ್ನಡ ಮೇಷ್ಟ್ರು ಅಂತಂದರೆ ಕನ್ನಡ ವ್ಯಾಕರಣದಿಂದ ಹಿಡ್ಕೊಂಡು ಎಲ್ಲನೂ ಕಲ್ತಿದ್ರೆ ಮಾತ್ರ ನಾನು ಕನ್ನಡ ಶಿಕ್ಷಕನ ಅಥವಾ ಕನ್ನಡದಲ್ಲಿ ನಾನು ಪರವಾಗಿಲ್ಲ, ಮುಂದೆ ಭಾಷಾ ಜ್ಞಾನೇನೋ ಏನೋ ಒಂದು ಲಿಪಿಕಾರನೋ ಏನೋ ಒಂದು ನಾವು ಗುರುತಿಸ್ಬೋದು. ಹಾಗೆ ಸಾಧಕನಿಗೆ ಬಹಳ ಮುಖ್ಯವಾಗಿರ್ತದೆ. ಈ ಎಲ್ಲ ರೀತಿಯಾದಂಥ ಸಾಧನೆಗಳನ್ನು ಮಾಡಿರ್ತಾನೆ ಆತ. ಯಾವ ರೀತಿಯಲ್ಲಿ? ಶಿವ ಸಾಧನ ಅಂತ ಹೇಳ್ತೀವಿ, ಒಂದೊಂದು ಸಾಧನಗಳಿಗೆ ಹೆಸರು. ಮತ್ತು ತದನಂತರವಾಗಿ ಶವ ಸಾಧನ ಅಂತ ಹೇಳ್ತೀವಿ ನಾವು ಪಂಥದಲ್ಲಿ ನೋಡ್ಬೋದು ನಾವು ಅಘೋರದಂಥದ್ರಲ್ಲಿ. ಸ್ಮಶಾನ ಸಾಧನ, ಈ ಸ್ಮಶಾನದಂಥ ಒಂದು ವಿಷಯದಲ್ಲಿ ಮಾಡ್ತಕ್ಕಂಥ ಒಂದು ಪೂಜಾ ಅನುಷ್ಠಾನ ಮತ್ತು ಎಲ್ಲವನ್ನು ಕಲ್ತಿರ್ಬೇಕಾದ, ಸುಮ್ಮನೆ ಅಲ್ಲ. ಶಿವ ಸಾಧನ, ಶವ ಸಾಧನ, ಸ್ಮಶಾನ ಸಾಧನ, ಭೈರವ ಸಾಧನ ಮತ್ತು ನಾಗ ಸಾಧನ, ಪೈಶಾಚಿನಿ ಸಾಧನ ಅಥವಾ ಪಿಶಾಚಿನಿ ಸಾಧನ ಅಂತ ಹೇಳ್ತೀವಿ, ಯಕ್ಷಿಣಿ ಸಾಧನ, ಜೊತೆಗೆ ರುದ್ರ ಸಾಧನ ಅಂತ ಹೇಳ್ತೀವಿ. ಇಷ್ಟು ಸಾಧನಗಳನ್ನು ಅಳವಡಿಸ್ಕೊಂಡು ಅದರಲ್ಲಿ ಕಲಿತು ನುರಿತು ಪಟುತ್ವಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಈ ಒಂದು ತಂತ್ರಿಗಳು ಅಥವಾ ತಂತ್ರಾಚರಣೆ ಮಾಡ್ತಕ್ಕಂಥ ಒಂದು ಪಂಥವಾಗಿ ನಾವು ನೋಡ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳಬೇಕಂತಂದರೆ, ಒಬ್ಬ ಯಾವುದೋ ಒಂದು ಡಿಗ್ರಿ ಪಾಸ್ ಮಾಡಬೇಕು ಅಂದ್ರೂ ಅಲ್ಲಿ ಕನ್ನಡನೂ ಕಲಿಬೇಕು, ಅವನು ಯಾವುದದು ಇಂಗ್ಲೀಷು ಕಲಿಬೇಕು, ಜೊತೆಗೆ ಅವನು BA ಇದ್ದರೆ ಸೋಷಿಯಾಲಜಿನೋ ಅಥವಾ ಏನದು ಎಕನಾಮಿಕ್ಸು, ಇಂಥ ಸಬ್ಜೆಕ್ಟ್ ಎಲ್ಲನೂ ಕಲಿಬೇಕು. ಈ ಒಂದೊಂದು ಪಾರ್ಟಾಗಿ ಈ ಸಬ್ಜೆಕ್ಟ್ಗಳಂತ ಹೇಳ್ತೀವಿ. ಹಾಗೆ ಲೆಕ್ಕಾಚಾರ ಮಾಡೋದ್ರಲ್ಲಿ ನಿಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ. ಅದು ಸೈನ್ಸ್ ಕಲಿಬೇಕಾದ್ರೆ ಬಯಾಲಜಿ, ಕೆಮಿಸ್ಟ್ರಿ ಎಲ್ಲವೂ ಕಲಿಬೇಕಲ್ಲ. ಹಾಗೆ ಇವೆಲ್ಲ ಸಾಧನಗಳು, ಶಿವ ಸಾಧನ, ಶವ ಸಾಧನ, ಸ್ಮಶಾನ ಸಾಧನ, ಭೈರವ ಸಾಧನ, ಇಂಥದ್ದೆಲ್ಲ ಕೃತ್ಯ ಯಾವುದದು ಸಾಧನಗಳನ್ನು ಸಾಧಕನು ಕಲ್ತಿರ್ಬೇಕು. ಅವನೇ ತಂತ್ರಿಯಾಗಿ ನಾವು ನೋಡಬಹುದು. ಅಂತಹ ತಂತ್ರಿ ಮಾಡ್ತಕ್ಕಂಥ ಉದ್ದೇಶ ಸ್ಪಷ್ಟವಾಗಿರುತ್ತೆ. ಅವನು ಅವನು ತಗೊಂಡಿರ್ತಕ್ಕಂಥ ಸಿದ್ಧಿ ಉದ್ದೇಶಗಳಿಂದ ಮಾತ್ರ ಆ ಮಾರ್ಗಗಳಲ್ಲಿ ನಾವು ಹೋಗ್ಬೋದು. ಇದನ್ನು ಕಲ್ತವರು ಆ ಮಾರ್ಗವನ್ನು ಪಡಿಬೋದಾಗಿದೆ. ಓಕೆ, ಈ ರೀತಿಯಾದಂಥ ತಂತ್ರಗಳನ್ನು ಕಲ್ತಿರುವಂಥವ್ರು, ಸಿದ್ಧಿಗಳನ್ನು ಮಾಡ್ಕೊಂಡಿರುವಂಥವ್ರು ಯಾರ ಮೇಲಾದರೂ ಪ್ರಯೋಗ ಮಾಡಿದ್ರೆ ಅದು ತಟ್ಟುತ್ತಾ ಗುರುಗಳೇ? ಅದು ಈ ಕಾಲದಲ್ಲೂ ನೋಡಿ, ಅದನ್ನೇ ಹೇಳೋದು. ಅದಕ್ಕೆ ಮಾರ್ಗ ಬಹಳ ಅವಶ್ಯಕತೆ. ಬರೀ ಕಲ್ತಿದ ತಕ್ಷಣ ಅಲ್ಲ, ಅದರಲ್ಲಿ ಪರಿಣಿತಿ ಇರಬೇಕು, ನುರಿತಿರಬೇಕು, ಪಟುತ್ವ ಅನ್ನೋದು ಹಾಕಿರಬೇಕು, ಅಥವಾ ಆ ಒಂದು ವ್ಯವಸ್ಥೆಯಲ್ಲಿ ಆತ ಬಲಿಷ್ಠನಾಗಿರಬೇಕು, ವಿಷಯ ಜ್ಞಾನ ಗೊತ್ತಿರಬೇಕು ಮತ್ತು ಅನುಷ್ಠಾನ ಮಾಡೋದು ತಿಳ್ಕೊಂಡಿರಬೇಕು.
ಮಾರ್ಗಗಳು ಯಾವ ರೀತಿಯಲ್ಲಿ ನಾವು ಆ ಒಂದು ಸಾಧನೆಯನ್ನು ತಟ್ಟುತ್ತಾ ಹೇಗೆ ಅನ್ನೋದು ನಾವು ನೋಡ್ಬೇಕಂತಂದರೆ 3 ಮಾರ್ಗಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು ವಾಮ ಮಾರ್ಗ ಅಂತ ಹೇಳ್ತೀವಿ, ಮತ್ತೊಂದು ದಕ್ಷಿಣ ಮಾರ್ಗ ಅಂತ ಹೇಳ್ತೀವಿ, ಹಾಗೆ ಜೊತೆಗೆ ಮಧ್ಯಮ ಮಾರ್ಗ ಅಂತ ಹೇಳ್ತೀವಿ. ಈ ಮಾರ್ಗಗಳ ಮುಖೇನವಾಗಿ ಆತ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಅಥವಾ ಅವನು ಕಲ್ತಿರ್ತಕ್ಕಂಥ ಸಾಧನಗಳಿಂದ, ಇದು ಸಿದ್ಧಿಗಳಿಂದ ಯಾವುದೇ ಒಂದು ಸ್ವರೂಪವನ್ನು ನಾವು ಪ್ರಕಟ ಮಾಡಿದರೆ ಅಥವಾ ಆ ಒಂದು ವಿಶ್ವ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಂಡಿದ್ದೇ ನಿಜ ಆಯ್ತಂದರೆ ಖಂಡಿತವಾಗಿ ಆ ತಂತ್ರದಲ್ಲಿ ನಾವು ಗೆಲ್ಬೋದು. ಯಾವುದೇ ಇರಲಿ, ಅದು ಮಾರಣ ಇರಲಿ, ವಿದ್ವೇಷಣೆ ಇರಲಿ, ಉಚ್ಚಾಟನೆ ಇರಲಿ, ಸ್ತಂಭನ ಇರಲಿ, ಪ್ರಯೋಗಗಳಲ್ಲಿ ಅದರದ್ದೇ ಆದಂತಹ ರೀತಿ ರಿವಾಜ್ ಅಂದರೆ ರೂಲ್ಸ್ ರೆಗ್ಯುಲೇಷನ್ ಇವೆಲ್ಲ ಅವಶ್ಯಕತೆ ಇರ್ತದೆ. ಆ ಪ್ರಮಾಣಬದ್ಧವಾಗಿ ಮಾಡಬೇಕು. ಮಾಡಿದ್ದೇ ಆಯ್ತಂದರೆ ಆ ಕೆಲಸದಲ್ಲಿ ಗೆಲ್ಬೋದು. ಅಂದರೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟದಕ್ಕೆ ತೊಗೊಂಡ್ರೆ ಕೆಟ್ಟದ್ದು. ಏನಾಗುತ್ತೋ ಯಾರೋ ತಂತ್ರೆ ಮಾಡ್ತಾನೆ ಅಂದ್ರೆ ತಕ್ಷಣ ಅವನಿಗೇನೋ ಆಗಲ್ಲ ಅನ್ನೋದಲ್ಲ, ಅವನಿಗೂ ಅಂಥ ಸಮಸ್ಯೆಗಳು ಬರ್ಬೋದು. ಮಾಡೋನಿಗೂ ಅದು ಬಿಟ್ಟಿದ್ದಲ್ಲ, ಮಾಡಿಸೋರ್ಗೂ ಕೂಡ ಬಿಟ್ಟಿದ್ದಲ್ಲ. ಓಕೆ ಗುರುಗಳು, ಇವಾಗ ನೀವು ಇದು ಹೇಳಿದ್ಮೇಲೆ ನಾನು ಕೇಳಲೇಬೇಕು. ಇವಾಗ ಯಾರು ಈ ತಂತ್ರ ಪ್ರಯೋಗಗಳನ್ನು ಮಾಡ್ತಾರಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತಾ ಅಥವಾ ಏನಾದರೂ ಅವ್ರಿಗೆ ಸಮಸ್ಯೆಗಳು ಬರುತ್ತಾ ತಂತ್ರ ಪ್ರಯೋಗ ಮಾಡಿದಾಗ ಒಬ್ಬರ ಮೇಲೆ? ನೋಡಿ, ಕರ್ಮ ಅಂತ ಹೇಳ್ತೀನಿ ನಾವು, ಬೆಂಬಿಡದೆ ಕಾಡುವುದು ಕರ್ಮ, ಬಿಡೋದಿಲ್ಲ. ಅವನು ವಿದ್ಯೆ ಇದೆ, ಅವನು ಕಲ್ತಿದ್ದಾನೆ, ಅವನ ಕೆಲಸ ಅದು ಅವನು ಮಾಡ್ತಾನೆ. ಹಾಗಂತ ಕಲ್ತಿದ್ದೇನೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾಡ್ಲಿಕ್ಕಾಗಲ್ಲ. ಯಾವುದೋ ಒಂದು ವಿದ್ಯೆನ ಕಲ್ತಿದ ತಕ್ಷಣ ಅದನ್ನು ದುರುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಮಾರಕವಾಗೋದು ತಪ್ಪೇ. ಅಥವಾ ಅವನಿಗೇನೋ ಬಾಧೆ ಆಗಿದೆ ಅಂತ ಹೇಳ್ಬಿಟ್ಟು ಇವನಿಗೆ ವಿದ್ಯೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗಿ ಇಂತಹ ಕೃತ್ಯಗಳನ್ನು ಮಾಡಿಸೋದು ಕೂಡ ತಪ್ಪು. ಅದು ನಿರ್ಣಯ ಮಾಡ್ತಕ್ಕಂಥದ್ದು ಭಗವಂತ, ನಂದಲ್ಲ. ಆದರೂ ಸಮಸ್ಯೆ ಏನಾಗುತ್ತೆ ನೋಡಿ, ಯಾರು ಇಂತಹ ಮಾಡಿಸುವಂಥವ್ರು ವ್ಯಕ್ತಿಗಳು ಯಾರೋ ಒಬ್ಬರು ತಂತ್ರಿಗಳ ಹತ್ರ ಹೋಗಿ ಏನೋ ಒಂದು ಅನಾಹುತ ಆಗಿದೆ, ಸಮಸ್ಯೆಗೆ ಇನ್ನೊಬ್ರು ಕೆಟ್ಟದಾಗೇನೋ ಮಾಡಿಸ್ತಾರೆ ಅಂತ ಹೇಳ್ಕೊಂಡು ಬಿಡಲ್ಲ. ಕರ್ಮ ಅವನಿಗೆ ಹಿಡಿಯುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಇವತ್ತು ಗೆಲ್ಬೋದು, ನಾಳೆ ದಿನ ಅವನಿಗೆ ಅದರಿಂದ ಆಗ್ತಕ್ಕಂಥ ಏಟು ಬಹಳ ದೊಡ್ಡದಾಗಿರುತ್ತೆ. ಅಂದರೆ ಉದ್ದೇಶ, ರೀತಿ, ನೀತಿ ಯಾವುದೇ ರೀತಿಯಲ್ಲಿ ತಪ್ಪಿರಬಾರ್ದು ಅಥವಾ ಅದು ಅಧರ್ಮವಾಗಿರಬಾರ್ದು. ಒಂದು ಈ ತಂತ್ರಿಗಳು ಹೇಗಂದರೆ ಒಂದು ರೀತಿಯಲ್ಲಿ ಕೃತ್ಯ ಅಥವಾ ಆ ಕೆಲಸ ಅಥವಾ ಸಾಧನೆ ಸಿದ್ಧಿ ವಿಚಾರಗಳಿಂದ ಕಾರ್ಯಗಳನ್ನು ಮಾಡ್ಬೋದು. ಈ ಹಾವು ಇರ್ತದಲ್ಲ, ವಿಷದ ಹಾವು, ಅದು ವಿಷ ತೆಗೆದಿದ ತಕ್ಷಣ ನಿಸ್ತೇಜ ಆಗ್ಬಿಡುತ್ತೆ. ಅಂದರೆ ಅದಕ್ಕೆ ಶಕ್ತಿ ಹೀನ ಆಗ್ಬಿಡುತ್ತೆ. ಅವನು ಗಳಿಸೋವಂಥದ್ದು ಪುಣ್ಯನೂ ಹಾಳಾಗುತ್ತೆ ಒಂದು, ಅಥವಾ ಅವನಲ್ಲಿ ಒಂದು ವಿಲಕ್ಷಣವಾದಂತಹ ಶಕ್ತಿ ಹೀನ ಆಗ್ತಕ್ಕಂಥದ್ದು, ಅಥವಾ ಅವನ ಒಂದು ಅನಾರೋಗ್ಯನೋ ಅಥವಾ ಅವನ್ನೆಲ್ಲ ಒಂದು ಕಡೆ ಸುಸ್ತು ಬೀಳುವಂಥದ್ದು, ಬೆಸ್ತು ಬೀಳುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಅವನು ಅನುಭವಿಸ್ಬೋದು. ಅಂದರೆ ಅವನಲ್ಲಿ ಕಳಾಹೀನ, ಶಕ್ತಿಹೀನ ಪರಿಸ್ಥಿತಿ, ವಿಕಲ್ಪಗಳು ಎಲ್ಲವೂ ಕೂಡ ಅವನಿಗೂ ಕೂಡ ಮಾರಕವಾಗಿ. ಯಾಕಂದರೆ ಯಾರು ದುಡ್ಡು ಕೊಟ್ಟರೆ ಏನೋ ಮಾಡಿಬಿಟ್ಟ, ಜೀವನ ಹೆಂಗಾರ ಮಾಡ್ಬೋದಾಗಿತ್ತು, ಅತಿ ಆಸೆಗೆ ಬಿದ್ದು ಮಾಡಿದ್ರು, ಅಲ್ಲಿ ಧರ್ಮ ಕರ್ಮಗಳನ್ನು ನೋಡದೆ ಮಾಡಿದ್ರು. ಅಥವಾ ನಾನೇನೋ ಮಹಾಜ್ಞಾನಿ, ತಿಳುವಳಿಕೆ ಇದೆ, ಜ್ಞಾನ ಇದೆ ಅಂತ ಹೇಳ್ಬಿಟ್ಟು ಆಗದೆ ಇರೋರ ಹತ್ರ ಯಾವುದೋ ಒಂದು ಕೃತ್ಯನ ಮಾಡಿಬಿಟ್ಟು ಒಬ್ಬನ್ನ ನಾಶ ಮಾಡಿಬಿಟ್ರು. ಆ ತಂತ್ರಿಗೆ ಸುಮ್ಮನೆ ಇರ್ತದೆ. ಏನೇ ಮಾಡಿದ್ರು ನ್ಯಾಯನ ಕರೆಕ್ಟಾಗಿ ಮಾಡಬೇಕಲ್ಲ, ನ್ಯಾಯಕ್ಕೆ ನ್ಯಾಯನೇ ಹೊಂದಿಸ್ಬೇಕು, ಬೇರೆ ರೀತಿ ಆಗಲ್ಲ. ಒಂದು ಸಮತೋಲನ ಮಾಡಬೇಕು, ಇಲ್ಲ ಸರಿಪಡಿಸ್ಬೇಕು ನ್ಯಾಯನ. ಅದನ್ನು ಬಿಟ್ಟು ವಿದ್ಯೆ ಇದೆ ಅಂತ ಹೇಳ್ಬಿಟ್ಟು ದುರುಪಯೋಗ ಮಾಡಿಕೊಳ್ಳುವಂಥದ್ದು ಏನಿದೆ ಅದು ಶುದ್ಧ ತಪ್ಪಾಗುತ್ತೆ. ಆತನಿಗೂ ಕೂಡ ಅದು ಕರ್ಮವಾಗಿ ಬಾಧೆಯಾಗಿ ಕಳಾಹೀನ ಸ್ಥಿತಿಯಲ್ಲಿ ಬಾಧಸ್ಥರನ್ನಾಗಿ ಮಾಡುತ್ತೆ. ಒಂದು ಏನಂತಂದರೆ ನಾನು ಕೆಲಸ ಮಾಡೋನಷ್ಟೇ ಇಲ್ಲಿ ಅನ್ನೋದು ಅವನ ಒಂದು ಭ್ರಮೆ ಇರುತ್ತೆ. ಆದರೆ ಸಮಯೋಚಿತವಾದಂಥ ನಿರ್ಧಾರ ತಗೊಂಡು ಆ ಕೆಲಸಕ್ಕೆ ಕೈ ಹಾಕೋದು ಬಹಳ ಒಳ್ಳೆಯದು. ಓಕೆ ಗುರುಗಳು, ಈಗ ಈ ಪ್ರಯೋಗಗಳು ಯಾರಿಗೆ ತಟ್ಟುತ್ತೆ, ಯಾರಿಗೆ ತಟ್ಟಲ್ಲ? ನೋಡಿ, ಪ್ರಯೋಗಗಳು ಎಲ್ರಿಗೂ ತಟ್ಟುತ್ತೆ, ಎಲ್ರಿಗೂ ತಟ್ಟಲ್ಲ ಅನ್ನೋದಲ್ಲ, ಸಾಧಕನ ಮೇಲೆ ಡಿಪೆಂಡ್ ಇರ್ತದೆ, ತಂತ್ರ ಮಾಡುವಂಥ ವ್ಯಕ್ತಿಯ ಮೇಲೆ ಡಿಪೆಂಡ್ ಇರ್ತದೆ. ಆ ಸರಿಯಾದಂಥ ನಿಟ್ಟಿನಲ್ಲಿ ಸರಿಯಾದ ಕರ್ಮ ಅನುಷ್ಠಾನಗಳನ್ನು ಮಾಡಿದ್ರೆ ಖಂಡಿತ ತಟ್ಟುತ್ತೆ. ಆದರೆ ಕೆಲವೊಬ್ರಿಗೆ ಏನಂತಂದರೆ ಭಕ್ತಿ, ಪುಣ್ಯ, ಸುಕೃತ ಪುಣ್ಯ ಫಲ ಅಂತ ಹೇಳ್ತೀವಿ, ಗೋಚಾರ ಫಲ, ಗ್ರಹಚಾರ ಫಲ, ಗ್ರಹಗತಿಗಳ ಒಂದು ಒಳ್ಳೆಯ ವಿಷಯ ಸ್ಥಿತಿ. ಕೆಲವೊಮ್ಮೆ ಈ ರಾಹುಗ್ರಸ್ತನಾಗಿರ್ತಾನೆ, ರಾಹು ಮಹಾದಶೆ ನಡೀತಾ ಇರ್ತದೆ, ಅಥವಾ ರಾಹು ಅವನು ಜಾತಕದಲ್ಲಿ ಕೆಟ್ಟವನಿರ್ತಾನೆ, ಕಳಾಹೀನ ಸ್ಥಿತಿಗಿರುತ್ತೆ. ಅಂಥವ್ರಿಗೆ ಬೇಗನೆ ಈ ಪ್ರಯೋಗದಂತಹ ತಂತ್ರಗಳು
ಅವ್ರಿಗೆ ಸಮಸ್ಯೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹ್ಮ್ 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 ಕೆಲವೊಬ್ಬರಿಗೆ ಒಳ್ಳೆ ಗ್ರಹಸ್ಫುಟ ಗ್ರಹಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ, ಜಾತಕ ದೋಷ ಅದು ಇರೋದಿಲ್ಲ, ಅಥವಾ ಪುಣ್ಯ ಪ್ರಾಪ್ತಿ ಅನ್ನೋದಿರುತ್ತೆ. ಅವು ಎಲ್ಲೋ ದಾನ ಧರ್ಮ ಮಾಡಿ ಅವ್ರ ತಂದೆ ತಾಯಿನೋ ಇವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆಸರೆ ಆಗಿರ್ತಾರೆ, ಅದು ಕೆಟ್ಟ ಕೆಲಸ ಮಾಡ್ತಾ ಇರೋದಿಲ್ಲ. ಅಂಥವ್ರಿಗೆ ನೋಡಿ ಸಮಸ್ಯೆ ಬರುತ್ತೆ, ಬರ್ಬೋದು, ಹೆಚ್ಚು ದಿನ ಉಳಿಯಲ್ಲ. ಬಂದ್ರೂ ಸ್ವಲ್ಪ ಶೀತೋಷ್ಣ ಪ್ರವಾಹ ಇದ್ದಂಗೆ ಜೀವನ. ಶೀತನೂ ಬರುತ್ತೆ, ಉಷ್ಣನೂ ಇರುತ್ತೆ, ಅದೆಲ್ಲ ಪ್ರವಾಹ ಇದ್ದಂಗೆ ಬರುತ್ತೆ ಹೋಗುತ್ತೆ, ಉಳಿಯೋದಿಲ್ಲ. ಆದರೆ ಯಾರು ಸ್ವಲ್ಪ ವೀಕ್ ಇರ್ತಾರೆ ಅವ್ರಿಗೆ ಬಹಳಷ್ಟು ಏಟಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ನಾವು ನೋಡ್ಬೋದಾಗಿದೆ.